ಅತ್ತ ಬಾಂಗ್ಲಾದ ರಾಜಧಾನಿ ಢಾಕಾದಲ್ಲಿ ಅವರ ವಾಯುಪಡೆಯದು ಯಾವುದೋ ತರಬೇತಿ F-7 ಚೈನೀಸ್ ಮೇಡ್ ಅದು ಇದು ಪತನ ಆಗಿದೆ, ಬಿದ್ದಿದೆ ಕೆಳಕ್ಕೆ. ಒಂದು ಕಾಲೇಜು ಶಾಲಾ ಆವರಣದೊಳಗೆ ಬಿದ್ದೋಗ್ಬಿಟ್ಟಿದೆ ಫೈಟರ್ ಜೆಟ್. ಅದು 19 ಜನ ಸತ್ತಿದ್ದಾರೆ, 100 ಜನಕ್ಕೆ ಜನ ಗಾಯ ಆಗಿದೆ. ಅವರೇನೋ ಕ್ರಮ ತಗೋತಾರೆ. ಮತ್ತು ಆ ದೇಶ ಕೇಪಬಲ್ ಇದೆ, ಅವರಿಗೆಲ್ಲ ಶಕ್ತಿ ಇದೆ, ಅವರಿಗೆ ಸರ್ವ ರೀತಿಯಲ್ಲೂ ಭಗವಂತ ಎಲ್ಲವನ್ನು ದಯಪಾಲಿಸಿದ್ದಾನೆ. ಹಾಗಾಗಿ ಅವ್ರು ಮ್ಯಾನೇಜ್ ಮಾಡ್ಕೋತಾರೆ. ನಾವೇನದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಏನಿಲ್ಲ. ಇತ್ತ ಮುಂಬೈನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಇದರಲ್ಲಿ ರನ್ವೇನಲ್ಲಿ ಇಳಿತಿದ್ದಾಗ ಒಂದು ಏರ್ ಇಂಡಿಯಾ ವಿಮಾನ ಇದು ರನ್ವೇ ಬಿಟ್ಬಿಟ್ಟು ಸೈಡ್ಗೆ ಹೋಗ್ಬಿಟ್ಟಿದೆ, ಸ್ಕಿಡ್ ಆಗಿ. ತಿರುಪತಿಯಲ್ಲೂ ಏನೋ ಒಂದು ಸಣ್ಣ ಸಮಸ್ಯೆ ಆಗಿದೆ ಇಂಡಿಗೋದು. ಈ ರೀತಿ ಅಲ್ಲಲ್ಲಿ ಬಂದಿದೆ. ಈ ಮಧ್ಯೆ ಮುಂಗಾರು ಅಧಿವೇಶನದಲ್ಲಿ ಇವತ್ತು ಮಂತ್ರಿ ಅಂದರೆ ವಿಮಾನಯಾನ ಖಾತೆಯ ಮಂತ್ರಿ ರಾಮಮೋಹನ್ ನಾಯ್ಡು ಅವರು ಹೇಳಿದ್ರು, ಕಪೋಲಕಲ್ಪಿತ ವರದಿಗಳನ್ನು ಎಲ್ಲರೂ ಪ್ರಕಟ ಮಾಡ್ತಿದ್ದೀರಿ, ಪರ್ಟಿಕ್ಯುಲರ್ಲಿ ಪಾಶ್ಚಿಮಾತ್ಯ ದೇಶಗಳು. ತನಿಖೆ ಸರಿಯಾಗಿ ನಡೀತಾ ಇದೆ, ತನಿಖೆಯನ್ನು ಮಾಡೋಣ, ಅದಾಗೋವರೆಗೂ ಕಾಯಬೇಕು ಎಲ್ಲರೂ. ಸುಮ್ಮನೆ ಅದನ್ನು ಗೌರವ ಕೊಡಿ, ಬಾಯಿಗೆ ಬಂದಂಗೆ ನಿಮಗೆ ತೋಚ್ದಂಗೆ ಹಾಕೋತಾ ಇದ್ದೀರಿ ಅಂತ ಹೇಳಿದ್ದಾರೆ. ಎಸ್, ಬ್ರಿಟಿಷ್ ರಾಯಲ್ ನೌಕಾಪಡೆಯ F-35B ಫೈಟರ್ ಜೆಟ್ ವಿಮಾನವು ಕೇರಳದಿಂದ ನಾಳೆ ಹೊರಡುತ್ತೆ. ಕಳೆದ 5 ವಾರಗಳಿಂದ ಕೇರಳದ ಏರ್ಪೋರ್ಟ್ನಲ್ಲೇ ಇತ್ತು. ಈಗ ಯುದ್ಧ ವಿಮಾನದ ಹೈಡ್ರಾಲಿಕ್ ಸಿಸ್ಟಮ್ನಲ್ಲಿದ್ದ ದೋಷವನ್ನು ಬ್ರಿಟನ್ ಎಂಜಿನಿಯರ್ಗಳು ಸರಿಪಡಿಸಿದ್ದಾರೆ. ಹಾಗಾಗಿ ಕೊನೆಗೂ ಹೋಗ್ತಾ ಇದೆ. ರೈಟ್, ಯಾವತ್ತೊಂದಿನ ಹೋಗಬೇಕಾಗಿತ್ತದು, ಹೋಗ್ತಾ ಇದೆ, ತಡವಾಗಿ ಹೋಗ್ತಿದೆ ಅಷ್ಟೇ. ಅದಕ್ಕೇನೇನೋ ಟೂರಿಸಮ್ನವ್ರು ಕೇರಳನವರು ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ ಕೇರಳನ ಕಟ್ಟಾಕಪ್ಪ. ಇವಾಗ ಯಾರ ಮಂತ್ರಿ ಕಟ್ಟಾಕ್ಬಿಟ್ಟು ನಿಮ್ಮ ಮನೆ ಗೇಟ್ಗೆ ಚೈನ್ ಹಾಕ. ಹಾಂ, BJP ರಾಜ್ಯಾಧ್ಯಕ್ಷರ ಬದಲಾವಣೆಗೇನೋ ಭಿನ್ನರ ನಾಯಕರ ದಂಡು ಮತ್ತೆ ದೆಹಲಿಗೆ ಹೋಗಿದೆಯಂತೆ. ನೀವು ಹೋಗಿ ಏನು ಮಾಡ್ತಾರೆ? ಅರುಣ್ ದಿಂಬಾವಳಿ, ಕುಮಾರ್ ಬಂಗಾರಪ್ಪ ಡ್ಯಾಶ್. ಇವರೆಲ್ಲರಿಗೂ ಡೆಲ್ಲಿ ಗೊತ್ತು. ಡೆಲ್ಲಿನಲ್ಲಿ ಸಿಕ್ಕಾಪಟ್ಟೆ ಹೋಟ್ಲ್ಗಳಿವೆ, ಭಾಳ ನಾಯಕರಿದ್ದಾರೆ, ಪುಕ್ಕಟ್ಟೆ ಪುರ್ಸೊತ್ತಾಗಿ ಭೇಟಿ ಮಾಡ್ತಾರೆ. ಏನು ನನಗೆ ಅರ್ಥನೇ ಆಗ್ತಿಲ್ಲ ಇವ್ರುಗಳದ್ದು. ಇವರು ಹೋಗ್ತಿದ್ದೀರಿ, ಅವರು ಹೋಗ್ತಿದ್ದೀರಿ ಅಂದರೆ ನೀವೆಲ್ಲ ಹೋದಾಗಲೇ ಮಾತ್ರ ಅಲ್ಲಿ ನಾಯಕರುಗಳು ಎದ್ದೆದ್ದು ಕೂತ್ಕೋತಾ ಇದ್ದಾರೆ ಹಾಸಿಗೆಯಿಂದ. ಇಲ್ಲಿದೇನು ಗೊತ್ತೇ ಆಗಲ್ಲ, ಕತೆ ಕಾಯ್ತಿದ್ದಾರೆ ಹಂಗಾರೆ ನಿಮ್ಮ ಲೀಡರ್ಗಳೆಲ್ಲ. ಅಲ್ಲಿ ಏನು ಗೊತ್ತೇ ಇಲ್ವಾ ಅವ್ರುಗಳಿಗೆ? ಯಾವ ರಾಷ್ಟ್ರೀಯ ಪಕ್ಷ ನಿಮ್ಮದು? ಇವ್ರುಗಳು ಹೋಗಿ ಆಯಿತಾ? ಅದೇನೋ ಆಯಿತಾ, ಅದೇನೋ ಅವರಕ್ಕೊಂದು ನೆಪ ಹುಡ್ಕೊಂಬಿಡೋದು. ಆ ವರದಿ ಅವ್ರಿಗೆ ಅಮಿತ್ ಶಾ ಕೊಡೋಕ್ಕೆ, ಈ ವರದಿ ಇವ್ರಿಗೆ ಯಾರಿಗೂ ಕೊಡೋಕ್ಕೆ ಅಂತ ಒಂದು ನೆಪ ಅಷ್ಟೇ. ಹಾಂ, ಅದೆಂಥದ್ದು ಒಟ್ಟಲ್ಲಿ ಸುದ್ದಿಲಿರೋದು ನಾನೋದೆ ಆಸೆ. ಪಾರ್ಲಿಮೆಂಟ್ ನಡೀತಿದೆ, ಒಂದಷ್ಟು ಜನ ಸಿಗ್ತಾರೆ ಯಾರ ಮನೆಗೆ ಹೋದ್ರು ಡೆಲ್ಲಿನಲ್ಲೇನು. ಯಾರು ಬರಬೇಡ ಅನ್ನೋಕ್ಕಾಗತ್ತಾ? ಯಾರನ್ನಾರು ಪರ ವಿರೋಧ ಇಬ್ಬರಿಗೂ ಹೋಗಿದ್ರಿಂದ ಆಗಿದ್ದೇನು ಅನ್ನೋದು ಮಾತ್ರ ಬರಲ್ಲ. ಎಸ್. ಇನ್ನು GST ನೋಟಿಸ್ಗೆ ಸಣ್ಣ ಪುಟ್ಟ ವ್ಯಾಪಾರಿಗಳಂತೂ ತತ್ತರಿಸಿ ಹೋಗಿದ್ದಾರೆ. ಇವತ್ತು ವಾಣಿಜ್ಯ ತೆರಿಗೆ ಇಲಾಖೆಯ ಒಂದು ಸಭೆ ಕೂಡ ನಡೀತು. ಈ ಸಭೆಯಲ್ಲಿ ವರ್ತಕರು, ವ್ಯಾಪಾರಿಗಳೆಲ್ಲೂ ಕೂಡ ಭಾಗಿಯಾಗಿದ್ದರು. ಅವರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡಲಾಯಿತು. GST ನಿಯಮಗಳು, ಪ್ರಯೋಜನಗಳು, ಅನುಸರಿಸಬೇಕಾಗಿರುವಂತಹ ನಿಯಮವನ್ನು ತಿಳಿಸಲಾಗಿದೆ. ಜೊತೆಗೆ ಜುಲೈ 25ನೇ ತಾರೀಕಿನಂದು ಸಂಪೂರ್ಣ ಅಂಗಡಿಗಳನ್ನು ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಮಧ್ಯೆ ಮಾಂಸದ ಅಂಗಡಿಯವರಿಗೆ 91 ಲಕ್ಷದ ನೋಟಿಸ್ ಕೊಟ್ಟಿದ್ದಾರೆ. ಈ ಕಡೆ ರಾಜಾಜಿನಗರದ ತರಕಾರಿ ವ್ಯಾಪಾರಿಗೂ ಕೂಡ ಲಕ್ಷ ಕಟ್ಟುವಂತೆ ನೋಟಿಸ್ ಅನ್ನು ಕೊಡಲಾಗಿದೆ. GST ಕುರಿತಂತೆ DCM DK ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ರು, ಕೇಂದ್ರದ ಕಡೆ ಬೋಟ್ ಮಾಡಿದ್ರು. MB ಪಾಟೀಲ್ ಅವರಿಬ್ಬರು ಅದೇ ಮಾಡಿದ್ದಾರೆ. ನೀವಿಬ್ಬರು ಇಷ್ಟು ಅಜ್ಞಾನಿಗಳಾಗ್ಬಿಡ್ತಾ ಇದ್ದೀರಿ ಬರ್ತಾ ಅಂತ ನನಗೆ ಅನಿಸಿರ್ಲಿಲ್ಲಪ್ಪ. ಅವ್ರು ತಿಂದು ಅವ್ರ ಮೂತಿಗೆ ಒರೆಸಿದ್ರು. ಯಾರು ನೀವು ತಿಂದು ಇನ್ನೊಬ್ಬರು ಮೂತಿಗೆ ಒರೆಸ್ತಾ ಇರೋದು? ಯಾರು ತಿಂದಿರೋದು? ನಿಮ್ದಿದು ಹಣೆ ಬರಹ, ನಿಮ್ಮದು ಕಚಡ ಕೆಲಸ ರಾಜ್ಯ ಸರ್ಕಾರದ್ದಿದು. ಈ ಟ್ಯಾಕ್ಸು ನೆನ್ನೆ ಹಾಕಿರೋದಲ್ಲ. ಒಂದು ಕೆಲಸ ಮಾಡ್ರಿ ಇಬ್ಬರೂ, DK ಮತ್ತು MB ಪಾಟೀಲ್. ರಾಜಾಜಿನಗರದ 16ನೇ ಮೇನ್ನ 19ನೇ ಮನೆಯ ಬಳಿ 2 ನಾಯಿಗಳು ಬೊಗಳಿವೆ. ಅದಕ್ಕೆ ಕೇಂದ್ರ ಸರ್ಕಾರವೇ ಕಾರಣ. ಹೆಂಗೆ ಹೇಳ್ರಿ? ನಾಯಿ ಬೊಗಳಿದಕ್ಕೂ ಕಾಮನ್ ಸೆನ್ಸ್ ಬೇಡ ನಿಮಗೂ? ನೀವು ಇಬ್ರು ಹಿಂಗೆ ಆಡ್ತಾ ಇದ್ದೀರಲ್ಲ. ಈ ಟ್ಯಾಕ್ಸನ್ನು ಹಾಕಿರೋದು ನಿನ್ನೆ ಮೊನ್ನೆ ಅಲ್ಲ. ವ್ಯಾಪಾರಿಗಳಿಗೂ ಇದು ಗೊತ್ತಿರಬೇಕು, ನಿಮಗಂತೂ ಗೊತ್ತಿರಲೇಬೇಕಿತ್ತು. ಸುಮ್ಮನೆ ಬುರುಡೆ ಬಿಟ್ಕೊಂಡು ಓಡಾಡೋದಲ್ಲ. ಜಾರಿಗೆ ತಂದಿರೋದು ನಿಮ್ಮವ್ರು. ಇವಾಗ ಕತ್ತೆ ಕಾಯ್ತಿದ್ರ ನಿಮ್ಮ ಆಫೀಸರ್ಗಳು ಹಂಗಾರೆ ಇಷ್ಟು ವರ್ಷ? ಅದನ್ನ ಯಾಕೆ ಕೇಳಲ್ಲ ನೀವು? ಮೋದಿ ಕೇಂದ್ರ ಸರ್ಕಾರ ಆಯ್ತಪ್ಪ, ಕೇಂದ್ರ ಸರ್ಕಾರನೇ ಆಗಲಿ. ನಿಮ್ಮಲ್ಲಿ ಯಾರ್ರೀ ಮಂತ್ರಿ ಹೋಗೋದು GST ಕೌನ್ಸಿಲ್ಗೆ? ಸಿದ್ದರಾಮಯ್ಯ ಅಂತೂ ಹೋಗಲ್ಲ. ಯಾರ್ರೀ ಹೋಗೋದು ಮಂತ್ರಿ? ಆ ಮಂತ್ರಿಗೆ ಹೇಳ್ಬಿಟ್ಟಲ್ಲ, ನೋಟ್ ಹಾಕ್ರಿ, ರಿಮೂವ್ ದಿಸ್ ಸ್ಲ್ಯಾಬ್, ಹಂಗಾರೆ ತೆಗೆದು ಬಿಡೋಣ ಇದನ್ನ ಅಂತ. ಅದು ಯಾವ್ಯಾವ ರಾಜ್ಯ ಒಪ್ಪತ್ತೆ ಅಂತ ನಾನು ನೋಡ್ಬಿಡ್ತೀನಿ ನಾನು. ಅದು ಯಾವ್ಯಾವ ರಾಜ್ಯ ಒಪ್ಪತ್ತೆ ಅಂತ ಒಳಗಡೆ ಹೋದಾಗ ನಮ್ಮ ರಾಜ್ಯದ ರೆಪ್ರೆಸೆಂಟೇಟಿವ್ ಸೇರಿದಂಗೆ ಎಲ್ಲ ರಾಜ್ಯದ ರೆಪ್ರೆಸೆಂಟೇಟಿವ್ ಮಂತ್ರಿಗಳು ಒಂದು ಲಾಣಿ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಮೀಟಿಂಗ್ಗಳಲ್ಲಿ ಟ್ಯಾಕ್ಸನ್ನು ಹೊರಗೆ ಬಂದು ಡ್ರಾಮಾ ಮಾಡ್ತಾರೆ ಸುಮ್ಮನೆ. ಇದು ರಾಜ್ಯ ಸರ್ಕಾರದ ಸಮಸ್ಯೆ.
ಈಗಲೂ ಮನ್ನಾ ಮಾಡಿ ಹಳೆಯದನ್ನು ಹೊಸದನ್ನು ಸ್ಟ್ರೀಮ್ ಲೈನ್ ಮಾಡೋದು ಹೇಗೆ ನೋಡಬೇಕು ಇವರು. ಜನ ಕಟ್ಟುತ್ತೀವಿ ಅಂತ ಹಾ. ಹೇಳಿದ್ರೆ ಹಿಂದಿಂದ ಪ್ರಶ್ನೆ ಮಾಡ್ತೀವಿ. ಮತ್ತೆ ಸೋಮ್ನೆ ಅದಕ್ಕೆ ಹೇಳದ್ನಲ್ಲ 16ನೇ ಮೇನ್ 19ನೇ ಮನೆಯ ಬಳಿ ನಾಯಿ ಬೊಗಳ್ತು. ಬಗಲ್ತ ಅದು ಅವನೇ ಕಾರಣ ಪಟ್ಟು. ಹೆಂಗ್ರಿ ಸರ್ ಟ್ರೈನ್ ಮಾಡಿ ಕಳಿಸಿದ್ದಾನೆ ಸರ್ ಅವನು ಡೆಲ್ಲಿಯಿಂದ ನಾಯಿನ. ಅಲ್ಲಿಂದ ಬಂದಿದೆ. ಹಾಂ, ಈ ಬುದ್ಧಿ ಬಿಟ್ಬಿಡಿ. ಆ್ಯಕ್ಟ್ ಇನ್ ಎ ಮೆಚ್ಯೂರ್ಡ್ ವೇ. ಎಸ್